ಇನ್ನು ರಾಜ್ಯದ 14 ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗಿನ ಚುನಾವಣೆ ಹಾಗೆ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗಿನ ಉಪಚುನಾವಣೆ ಬಹಳ ಭರದಿಂದ ಸಾಗ್ತಾ ಇದೆ. ಅದರಂತೆ ನಾವಿಲ್ಲಿ ನೋಡ್ತಾ ಇದೀವಿ ನೋಡಿ, ಆಯಾ ಭಾಗದ ನಾಯಕರುಗಳು ಇವತ್ತು ಬಂದು ಬೆಳ್ಳಂಬೆಳಗ್ಗೆನೆ ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇರುವಂತ ಸಂದರ್ಭ. ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಮ್ಮ ಹಕ್ಕನ್ನು ಚಲಾಯಿಸುವಂತ ನಿಟ್ಟಿನಲ್ಲಿ ಅವರು ಮತಗಟ್ಟೆಗೆ ಬಳಿ ಬಂದಿದ್ದಾರೆ. ಅವರ ಪುತ್ರ ಹಾಗೆ ಸಹೋದರ ಎಲ್ಲರೂ ಈ ಸಂದರ್ಭದಲ್ಲಿ ಸಾಥ್ ಕೊಡ್ತಾ ಇದ್ದಾರೆ. ಅವ್ರ ಪುತ್ರನೇ ಈ ಬಾರಿ ಆ ಭಾಗದ ಹೇರ್ ಲಾಸ್ಗೆ ಮೆಡಿಸಿನ್, ಹೇರ್ ಗ್ಲೋಗೆ ಜೆಲ್, ಡ್ಯಾಂಡ್ರಫ್ಗೆ ಶಾಂಪೂ, ಇದ್ಯಾವುದು ನನಗ್ ಬೇಡ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಕೂದಲಿಗೆ ನೈಸರ್ಗಿಕ ಆರೈಕೆ ನೀಡಿ ಆರೋಗ್ಯ ಕಾಪಾಡುತ್ತೆ. ಸಾಮ್ರಾಟ್ ಸೀಗೆಕಾಯಿ ಪೌಡರ್ ಫಾರ್ ಸ್ಟ್ರಾಂಗ್, ಸಾಫ್ಟ್ ಅಂಡ್ ಶೈನಿ ಹೇರ್. ಕಾಂಗ್ರೆಸ್ನ ಅಭ್ಯರ್ಥಿ, ಹೀಗಾಗಿ ನಮ್ಮ ಪುತ್ರನನ್ನ, ನನ್ನ ಮಗನ ಚಿನ್ನದಂತ ನನ್ನ ಮಗನನ್ನ ನಿಮ್ಮ ಒಡಲಿಗೆ ಹಾಕ್ತಾ ಇದ್ದೀನಿ, ಆತನನ್ನ ಗೆಲ್ಲಿಸ್ಕೊಂಡ್ಬನ್ನಿ ಅಂತ ಹೇಳಿ ಅವ್ರು ಮಾಡ್ತಾ ಇದ್ದಂತ ಮನವಿ ಇದೆಲ್ಲ ನೋಡ್ತಾ ಇದ್ವಿ. ಹೀಗೆ ಬಹಳ ಬಿರುಸಿನಿಂದ ಸಾಗಿತ್ತು ಬೆಳಗಾವಿಯ ಚುನಾವಣಾ ಪ್ರಚಾರ. ಅದರಂತೆ ಈಗ ಮತದಾನದ ಸಂದರ್ಭದಲ್ಲಿ ಅಥವಾ ಹಕ್ಕಿನ ಚಲಾಯಿಸುವಂತ ಸಂದರ್ಭದಲ್ಲಿ ಬರ್ತಾ ಇರುವಂತ ಮಂದಿಯನ್ನು ನೋಡ್ತಾ ಇದೀವಿ. ಮತ್ತೊಂದು ಕಡೆ ಧಾರವಾಡದ ಅಭ್ಯರ್ಥಿ ಕೂಡ. ಬೆಳಗಾವಿಯಲ್ಲಿ ಮತದಾನ ಪ್ರಕ್ರಿಯೆ ಆರಂಭ ಆಗಿರುವಂಥದ್ದು ಮುಖ್ಯವಾಗಿ 73 ವರ್ಷದ ವೃದ್ಧೆಯವರು ನಡೆದುಕೊಂಡು ಬಂದೇ ವೋಟಿಂಗ್ ಮಾಡಿ ಈಗ ಹೊರಗೆ ಬಂದಿರುವಂಥದ್ದು. ಸದ್ಯ ಈಗ ಆ ಒಂದು ದೃಶ್ಯಾವಳಿಗಳನ್ನು ಕೂಡ ತೋರಿಸ್ತಾ ಇದ್ದೇನೆ. ತಮ್ಮ ಹಕ್ಕನ್ನು ಬೆಳ್ಳಂಬೆಳಗ್ಗೆ ಬಂದು ಚಲಾಯಿಸಿ ಈಗ ವಾಪಸ್ ಹೋಗ್ತಾ ಇರುವಂಥದ್ದು. ಸದ್ಯ ಈಗ 73 ವರ್ಷದ ವೃದ್ಧೆ, ಅದರ ಜೊತೆಗೆ ಕುಟುಂಬ ಸಮೇತರಾಗಿ ಬಂದು ಮತದಾನ ಮಾಡಿರುವಂಥದ್ದು. ಅವ್ರನ್ನ ಮಾತಾಡ್ತೀನಿ. ಅಜ್ಜಿಗೆ ಏನು ಹೇಳ್ತೀರಿ? 73 ವರ್ಷ ಆದರೂ ಕೂಡ ಬಂದು ಬೇಗ ಬಂದು ವೋಟ್ ಮಾಡಿರಿ. ನಮ್ದು ಮತದಾನದ ಹಕ್ಕದ ಅಲ್ರಿ, ದೇಶದ ಅಭಿವೃದ್ಧಿ. ಈಗ ಸಾಕಷ್ಟು ಜನ ಓಟ ಹಾಕಂಗಿಲ್ರಿ, ಅಂಥವ್ರಿಗೆ ಏನು ಹೇಳ್ತೀರಿ? ಎಲ್ಲರೂ ಓಟ್ ಹಾಕೋ ಹಾಕದ ರೀ, ಹಾಕ್ಬೇಕ್ರಿ. ಓಟ್ ಹಾಕೋದ್ರಿಂದ ಏನಾಗತ್ತೆ ಅನ್ನುವಂಥದ್ದು ಏನು ಹೇಳ್ತೀರಿ? ಅಭಿವೃದ್ಧಿ ಆಗ್ತದೆ ರೀ. ನಾವು ಒಳ್ಳೆ ವ್ಯಕ್ತಿ ಆರಿಸಿ ಬಂದ್ರೆ ದೇಶದ ಅಭಿವೃದ್ಧಿ ಆಗ್ತದೆ ನೋಡ್ರಿ. ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ಸಿಗ್ತದೆ. ಈಗ ಏನೋ ರಜೆ ಸಿಕ್ತು ಹೊರಗೆ ಹೋಗ್ಬಿಡ್ತಾರ, ಅಂಥವ್ರಿಗೆಲ್ಲ ಏನು ಮಾಡ್ತೀರಿ ಹೇಳ್ತೀರಿ? ಏನ್ರಿ ಬಂದು ಓಟ್ ಹಾಕ್ಬೇಕಲ್ರಿ. ಒಳ್ಳೆ ಮನುಷ್ಯನ ಆರಿಸ್ತಂದ್ರೆ ತಮಗೂ ಎಲ್ಲ ಸುಖ, ದೇಶಕ್ಕೂ ಸುಖ, ಎಲ್ಲರಿಗೂ ಸುಖ. ಸೊ ಈ ವಯಸ್ಸಿನಾಗೂ ಜಲ್ದಿ ಬಂದು ಹಾಕಿದ್ರಿ, ಓಟ್ ಹಾಕಿರಿ. ಪ್ರತಿ ವರ್ಷ ಜಲ್ದಿ ಬರ್ತೀರ? ಹ್ಞೂ ರೀ. ಇದಕ್ಕೂ ಬೆಳಗ್ಗೆ ಬರ್ತಿದ್ರಿ ಇವ್ರು, ಮತ್ತೆ ಇದನ್ನ ಸ್ವಲ್ಪ ಲೇಟ್ ಆಗಿದ್ರಿ. ಇನ್ನ ಲೇಟ್ ರೀ. ಒಂದ್ಸರಿನೂ ತಪ್ಸಿಲ್ಲ ಅಲ್ರಿ? ಇಲ್ರಿ, ನಾ ಯಾವಾಗ ತಪ್ಸಿಲ್ಲ. ಇದಿಷ್ಟು ಸದ್ಯ ಈಗ ವೃದ್ಧೆಯವರ ಮಾತು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್, ಮನೆ ಟಿವಿ9 ಬೆಳಗಾವಿ. ಖುಷಿ ಮತ್ತು ಹೆಮ್ಮೆ ಅಂತ ಅನ್ಸ್ಲಿಕ್ಕತ್ತ. ಫಸ್ಟ್ ಟೈಮ್ ನಾವು ವೋಟ್ ಮಾಡಕತ್ತೀವಿ, ನಮ್ಮ ಹಕ್ಕನ್ನು ನಾವು ಚಲಾಯಿಸಕತ್ತೀವಿ ಈ ಭಾರತ ದೇಶದೊಳಗೆ. ನಮಗೆ ಭಾಳ ಖುಷಿ ಅನ್ಸತ್ತೆ, ಹಾಗೆ ಹೆಮ್ಮೆನೂ ಅನ್ಸಕತ್ತೀವಿ. ಏನು ಮೈಂಡಲ್ಲಿ ಇಟ್ಕೊಂಡು ವೋಟ್ ಮಾಡಿದ್ರಿ ಅಂತಂತ ಸಹಜವಾಗಿ ಸುಮಾರು 10 ವಿಚಾರಗಳಿರ್ತಾವೆ. ನಮ್ಮ ದೇಶ ಹಿಂಗೆ ಡೆವಲಪ್ಮೆಂಟ್ ಆಗಬೇಕು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಎಜುಕೇಷನ್, ಹಾಸ್ಪಿಟಾಲಿಟಿ, ಇಂಥವೆಲ್ಲ ಬೇರೆ ಬೇರೆ ಇರ್ತಾವೆ. ನೀವೊಬ್ಬ ಯೂತ್ ಆಗಿ ಫಸ್ಟ್ ಟೈಮ್ ವೋಟ್ ಮಾಡತ್ತೀರಿ, ಏನು ಮೈಂಡಲ್ಲಿ ಇಟ್ಕೊಂಡು ವೋಟ್ ಮಾಡಿದ್ರಿ? ನಮ್ಮ ದೇಶ ಒಂದು ಉನ್ನತ ಸ್ಥಾನ ಒಳಗೆ ಕಾಣಬೇಕನ್ನೋ ಸಲುವಾಗಿ ನಾ ಇಲ್ಲಿ ಫಸ್ಟ್ ಟೈಮ್ ವೋಟ್ ಮಾಡಕ್ಕೆ ಬಂದೀನಿ. ಒಂದು ಒಳ್ಳೆ ಡೆವಲಪ್ಮೆಂಟ್ ಬೇಕಾಗಿತ್ತು, ಒಳ್ಳೆ ರೆಸ್ಪಾನ್ಸಿಬಲ್ ಪರ್ಸನ್ ಬೇಕಾಗಿತ್ತು ನಮಗೆ ಈ ಸೊಸೈಟಿ ಒಳಗೆ ಇರ್ಬೇಕಂದ್ರೆ. ಹಾಗಾಗಿ ನಾವು ಮೊದಲನೇ ಬಾರಿಗೆ ಒಳ್ಳೆ ವ್ಯಕ್ತಿಗೆ ವೋಟ್ ಮಾಡಿದ್ವಿ. ಈಗ ಬಿಸಿಲು ಭಾಳ ಬಾಗಲಕೋಟೆ ಒಳಗೆ, ಹೊರಗೆ ಮನೆ ಬಿಟ್ಟು ಕಾಲಿಡೋಕ್ಕೂ ಆಗಲೇ ಇರೋದಂಥ ಪರಿಸ್ಥಿತಿ ನೀವು ಅನುಭವಿಸಿದಿರಿ. ಈಗ ಎಷ್ಟೋ ಜನ ವೋಟ್ ಮಾಡಕ್ಕೆ ಬರೋದೇ ಹಿಂದುಳಿಯುವಂಥ ಸಾಧ್ಯತೆಯೂ ಇದೆ. ಅಂಥವ್ರಿಗೆಲ್ಲ ಏನು ಹೇಳ್ತೀರಿ ತಮ್ಮ ಹಕ್ಕನ್ನು ಚಲಾಯಿಸುವ ಒಂದು ವಿಚಾರಕ್ಕೆ? ಬಿಸಿಲು ಐತಿ ಅಂತ ಯಾರು ದಯಮಾಡಿ ಮನೆಯೊಳಗೆ ಕುಂದ್ರಾಕ ಹೋಗ್ಬೇಡ್ರಿ. ಇದು ಫಸ್ಟ್ ಟೈಮ್ ವೋಟಿಂಗ್ ನಂದೈತಿ, ನನಗೆ ಭಾಳ ಖುಷಿ ಅನ್ಸಕತ್ತೈತಿ ಇಲ್ಲಿ ಬಂದು ವೋಟ್ ಮಾಡ್ಬೇಕಂತ. ಇವತ್ತೊಂದು ದಿವಸ ನಿಮ್ಮ ಒಂದು ಬಿಡುವಿನ ಸಮಯ ಒಳಗೆ ಸಮಯ ಮಾಡ್ಕೊಂಡು ಪ್ಲೀಸ್ ಎಲ್ಲರೂ ದಯಮಾಡಿ ಮತಗಟ್ಟೆಗೆ ಬಂದು ನಿಮ್ಮ ಹಕ್ಕನ್ನು ಚಲಾಯಿಸ್ರಿ, ಹಾಗೆ ವೋಟನ್ನು ಹಾಕ್ರಿ ಅಂತ ನಾನು ಬೇಡ್ಕೊಳ್ತೇನೆ. ಮೊದಲ ಸಲ ಈಗ ಮತದಾನ ಮಾಡ್ತಾ ಇದ್ದೀರಾ, ಎಷ್ಟು ಎಕ್ಸೈಟ್ಮೆಂಟ್ ಇದೆ? ತುಂಬ ಖುಷಿ ಇದೆ. ಎಲ್ಲ ರೀತಿ ಯೋಚನೆ ಮಾಡಿಬಿಟ್ಟೆ ಮತದಾನ ಮಾಡಿದ್ದೀವಿ. ಎಲ್ರಿಗೂ ಮತದಾನ ಮಾಡಿ ಅಂತ ಹೇಳ್ತೀವಿ. ಒಳ್ಳೆ ರೀತಿ ಎಲ್ಲರಿಗೂ, ಬಡವರಿಗೆ ಅಥವಾ ಈಗ ಟಿ ವಿಲಿ ಸುಮಾರು ನೋಡಿರ್ತೀನಿ, ಮನೇಲಿ ಕುತ್ಕೊಂಡು ನ್ಯೂಸ್ ನೋಡಬೇಕಾದ್ರೆ ಅದನ್ನು ಮಾಡಿಲ್ಲ ಇದನ್ನು ಮಾಡಿಲ್ಲ ಅಂತ ಅವರು ಇವರು ಪಾಪ ಕಷ್ಟಪಡ್ತಾ ಇರ್ತಾರೆ. ಎಲ್ಲರೂ ಯೋಚನೆ ಮಾಡಿಬಿಟ್ಟು ಯಾರು ಯಾವ್ದು ರೀತಿ ಒಳ್ಳೇದು ಮಾಡ್ತಾರೆ ಅನ್ನೋ ನಿರೀಕ್ಷೆ ಮೇಲೆ ಒಳ್ಳೆ ಮತದಾನ ಮಾಡಬೇಕು ಅಂತ ಹೇಳ್ತೀನಿ. ಮತದಾನ ಮಾಡೋದ್ರಿಂದ ಒಳ್ಳೆಯದು, ಮಾಡದೇ ಇದ್ದರೆ ನಾವೇ ಅನುಭವಿಸ್ತೀವಿ. ನಮ್ಮ ಪೇರೆಂಟ್ಸ್ ಎಲ್ಲ ನೋಡಿದ್ದಾರೆ, ಅವರು ಕೆಲವೊಬ್ರು ಬಂದು ಕೇಳಿರ್ತಾರೆ, ಅವ್ರು ಹಾಕಿರ್ತಾರೆ, ಕೆಲವೊಂದು ಆಗಿರಲ್ಲ. ಅದನ್ನೆಲ್ಲ ನೋಡಿಬಿಟ್ಟು ನಾವು ಯೋಚನೆ ಮಾಡಿಬಿಟ್ಟು ಯಾರು ಒಳ್ಳೆಯವರು ಯಾರು ಕೆಟ್ಟವರು ಅಂತ ತಿಳಿದ್ಬಿಟ್ಟು ಅಭ್ಯರ್ಥಿ ವೋಟ್ ಕೇಳಕ್ಕೆ ಬಂದಾಗ ಹೆಂಗಿರ್ತಾರೆ, ಗೆದ್ಮೇಲೂ ಹಂಗೆ ಇರಬೇಕು ಅಂತ ಅದೇ ಕೆಲವು ಆ ಥರನೇ ಇರಬೇಕು. ಬಟ್ ಅಂದರೆ ಈಗ ಯಾವ ಥರ ನಾವು ಆ ಥರ ಮನೆಗೆ ಹೆಲ್ಪ್ ಮಾಡ್ತೀವಿ, ನಾನು ನಿಮಗೆ ಅದರಲ್ಲಿ ಹೆಲ್ಪ್ ಮಾಡ್ತೀವಿ. ಈಗ ಹಳ್ಳಿಗಳಲ್ಲೆಲ್ಲ ಹೋಗ್ಬಿಟ್ಟು ನಾವು ನಿಮಗೆ ನೀರು ಕೊಡ್ತೀವಿ, ರೋಡ್ ಮಾಡಿಸ್ಕೊಡ್ತೀವಿ, ಅದು ಇದು ಅಂತ ಎಲ್ಲ ಹೇಳ್ತಾರೆ. ಬಟ್ ಅದನ್ನು ಮಾಡಿಕೊಡ್ಬೇಕು, ಹಾಗೆ ಇರಬೇಕು. ಕೆಲವೊಬ್ರು ಇರ್ತಾರೆ, ಕೆಲವೊಬ್ರು ಇರಲ್ಲ. ಹಾಗಂತ ನಾವು ಯೋಚನೆ ಮಾಡಿಬಿಟ್ಟು ಹಿಂದಿಂದೆಲ್ಲ ನೋಡಿಬಿಟ್ಟು ಮುಂದೆ ಎಲೆಕ್ಷನ್ನಲ್ಲಿ ವೋಟ್ ಹಾಕಬೇಕು ಅಂತ ಹೇಳ್ತೀವಿ. ತುಂಬ ಖುಷಿ ಆಗ್ತಿದೆ.
ಪ್ರಧಾನಿನ ಆಯ್ಕೆ ಮಾಡಿರೋದು. ಅವ್ರು ಇಲ್ಲಿವರೆಗೆ ತುಂಬ ಸಹಾಯ ಮಾಡಿದ್ದಾರೆ ದೇಶಕ್ಕೆ. ಸೊ ಮುಂದೆ ಸಹ ಮಾಡ್ತಾರೆ ಅನ್ನೋ ನಂಬಿಕೆ ಮೇಲೇ ಇದ್ದೀವಿ. ಯಂಗ್ಸ್ಟರ್ಸ್ಗೆ ಸುಮ್ಮನೆ ಮನೇಲಿದ್ದು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಮತ್ತೆ ವೋಟ್ ಅಂತ ಒಂದಿನ ರಜೆ ಸಿಕ್ತು ಅಂತ ಮನೇಲೇ ಇರೋದಕ್ಕಿಂತ ಬೆಟರ್ ಬಂದು ವೋಟ್ ಮಾಡಬೇಕು. ಅವ್ರು ಯಾವ ಜಾಗದಲ್ಲಿದ್ದಾರೋ ಅಲ್ಲಿ ಹೋಗಿ ವೋಟ್ ಮಾಡೋದು ಒಳ್ಳೇದು. ಬದುಕಿರೋದು ಒಂದು ನಮಗೆ ಇದಂತ ಆದರೆ ಅಂದರೆ ಒಂದು ಯೂಸ್ ಅಂತಿದ್ರೆ ಹೋಗಿ ವೋಟ್ ಮಾಡಬೇಕು. ಟೂರು ಪಬ್ ಅಲ್ಲಿ ಇಲ್ಲಿ ತಿರ್ಗಾಡ್ತಾರೆ, ರಜೆ ಸಿಗ್ತಾರೆ, ವೀಕೆಂಡ್ ಅದು ಬೇರೆ ಫ್ರೈಡೆ ಕರೆಕ್ಟಾಗಿ ಕಂಟಿನ್ಯೂಸ್ ವೀಕೆಂಡ್ ಅಂತ ಹೇಳ್ಬಿಟ್ಟು ತೊಗೊಂಡು ಮನೇಲೇ ಇರ್ತಾರೆ. ಸೊ ಹಾಗೆಲ್ಲ ಮಾಡಬಾರ್ದು, ಹೋಗಿ ವೋಟ್ ಮಾಡಬೇಕು. ಬದುಕಿದ್ದೀವಿ ಅಂದಮೇಲೆ ಆಬ್ವಿಯಸ್ಲಿ